ಅರ್ಹದ್ ಭಕ್ತಿ ಭಾವನೆ ಭಾಗ 3. ಅರ್ಹದ್ ಭಕ್ತಿ ಭಾವನೆ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಅರ್ಹದ್ ಭಕ್ತಿ ಭಾವನೆಯ ಭಾಗ 3 ಕೇಳ್ತಾ ಇದ್ದೀರಿ. 2 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅತಿ ಮಹತ್ವಪೂರ್ಣ ಇರೋದ್ರಿಂದ ಆ ಭಾಗಗಳನ್ನ ನೀವು ಕೇಳ್ಕೊಂಡು ಬರಲೇಬೇಕು. ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ನಿನ್ನೆ ಒಂದು ಭಾಳ ಮಹತ್ವಪೂರ್ಣ ಬಿಂದುವನ್ನು ನಾನು ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಸಮಯ ಆಯಿತು ಅಂತ ನೀವು ಹೋಗ್ಬಿಟ್ರಿ ಅಲ್ವಾ? ಭಾಳ ಮಹತ್ವಪೂರ್ಣ ಇತ್ತು. ಅದನ್ನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ನಿಮಿಷದಲ್ಲಿ ಹೇಳ್ಕೊಂಬಂದ್ಬಿಡ್ತೀನಿ. ಏನು ಅಂತಂದರೆ ನೋಡಿ, ಸಾಕ್ಷಾತ್ ಜಿನೇಂದ್ರ ಭಗವಾನರು ಅಂದರೆ ಸಾಕ್ಷಾತ್ ತೀರ್ಥಂಕರರು ಸಮೋಷಣದಲ್ಲಿ ವಿರಾಜಮಾನ ಆಗಿರ್ತಾರೆ ಅಲ್ಲವಾ? ಹೌದು. ಆದರೆ ಆ ಸಮಯದಲ್ಲಿ ಅವರು ದಿವ್ಯ ಧ್ವನಿ ಮುಖಾಂತರ ಎಷ್ಟು ಜೀವಗಳನ್ನು ಕಲ್ಯಾಣ ಮಾಡ್ತಾರೆ? ಸ್ವಲ್ಪ. ಆದರೆ ಅವರ ಮೂರ್ತಿ ಏನಿದೆ ಅವರಿಗಿಂತಲೂ ಜಾಸ್ತಿ ಹೆಚ್ಚಾದ ಫಲದಾಯಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ವಿಚಾರ ಮಾಡಿದರೆ ಇದು ಮಾತು ಸತ್ಯನೇ ಇದೆ. ಯಾಕೆಂತಂದರೆ ಜಿನೇಂದ್ರ ದೇವರು ಸಾಕ್ಷಾತ್ ಇರುವಾಗ ಅವರು ಒಂದೇ ಜೀವನದಲ್ಲಿ ಜೀವಗಳಿಗೆ ಉಪಕಾರ ಮಾಡಿದ್ದಾರೆ. ಆಮೇಲೆ ಅವರು ಮೋಕ್ಷಕ್ಕೆ ಹೋಗಿದ್ದಾರೆ. ಆದರೆ ಅವರ ಮೂರ್ತಿ ಏನಿದೆಯಲ್ವಾ, ಅವರ ಮೂರ್ತಿಗಳು ಇದಾವಲ್ಲ, ಮೂರ್ತಿಗಳು ಹೌದು, ಅವು ಏನು ಮಾಡಿದಾವೆ? ಜೀವಕ್ಕೆ ಕೋಟಿ 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 ಭವಗಳಲ್ಲಿ ಉಪಕಾರ ಮಾಡಿದ್ದಾವೆ. ಅಬ್ಬಬ್ಬ, ಇನ್ನೊಂದು ಬಿಂದು ಇದೆ ಇದರೊಳಗಡೆ. ವಿಚಾರ ಮಾಡ್ರಿ ನೀವು. ಈಗ ನೋಡ್ರಿ, ಯಾರೇ ತೀರ್ಥಂಕರರಿರಲಿ, ಸಮೋಷಣ ಇದ್ದಿದ್ದು ಒಂದು, ಅವರ ಶರೀರ ಇದ್ದಿದ್ದು ಒಂದು. ಯಾರ್ದು? ವರ್ಧಮಾನ್ ಭಗವಾನ್ ಇರಲಿ, ಪಾರ್ಶ್ವನಾಥ್ ಇರಲಿ, ನೇಮನಾಥ್, ಯಾರು ಬೇಕಾದ್ರೂ ಇರಲಿ, ಋಷಭನಾಥ್ ಇರಲಿ, ಒಂದು ಅಲ್ವಾ? ಆದರೆ ಈಗ ನೀವು ಪ್ರಪಂಚದಲ್ಲಿ ನೋಡ್ರಿ, ಋಷಭನಾಥ ಭಗವಾನರ ಮೂರ್ತಿಗಳು ಎಷ್ಟೊಂದು ಬಸ್ತಿಗಳಲ್ಲಿ ಇದ್ದಾವೆ. ಲಕ್ಷಾಂತರ ಬಸ್ತಿಗಳಲ್ಲಿ ಇದ್ದಾವೆ ಅಲ್ವಾ? ಒಂದು ಭಾರತ ದೇಶದಲ್ಲಿ ಎಲ್ಲ ಹುಡುಕರು ಒಂದು 3-4-5 ಲಕ್ಷ ತನಕ ಋಷಭನಾಥ ಭಗವಾನರ ಮೂರ್ತಿ ಸಿಗಬಹುದು. ಹಾಗಿದ್ದರೆ ಇನ್ನೊಂದು ವಿಷಯ, ಋಷಭನಾಥ್ ಇದ್ದಿದ್ದು ಒಬ್ಬ, ಅವರ ಮೂರ್ತಿಗಳಿರೋದು ನಮ್ಮಲ್ಲಿ 4-5 ಲಕ್ಷ. ಋಷಭನಾಥ್ ಒಬ್ಬರು ಕೆಲಸ ಮಾಡಿದ್ರು, ಆವಾಗ ಸತ್ಯ ಇದೆ. ಈಗ ಇಲ್ಲಿ 5-6 ಲಕ್ಷ ಮೂರ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ ಮೇಲೆ ಇದೊಂದು ವಿಶೇಷವಾದ ಬಿಂದು, ವಿಚಾರಣೀಯ ಬಿಂದುವೇ ಇದೆಯಲ್ಲ. ಅದಾದ ನಂತರ ಋಷಭನಾಥ್ ಇದ್ದಿದ್ರು, ಅವರ ಆಯು ಪರ್ಯಂತ ತೀರ್ಥಂಕರಾಗಿದ್ದರು. ಆದರೆ 42,000 ವರ್ಷ ಕಡಿಮೆ, 1 ಕೋಟಿ ಸಾಗರದಂಥ ಇಂಥ ದೊಡ್ಡ ಕಾಲದಲ್ಲಿ ಅವರ ಮೂರ್ತಿಗಳು ಎಷ್ಟು ಅಸಂಖ್ಯ ಜೀವಗಳನ್ನು ಕಲ್ಯಾಣ ಮಾಡಿರಬೇಕು, ಎಷ್ಟು ಜೀವಗಳಿಗೆ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿ ಕೊಟ್ಟಿರಬೇಕು. ಅಬ್ಬಬ್ಬಾ, ಇದು ನಮ್ಮ ತಲೆಯಲ್ಲಿ ವಿಚಾರ ಅಲ್ಲ, ನನ್ನ ತಲೆಯೆಲ್ಲ ಕಂಪ್ಯೂಟರ್ಗಳು ಕೂಡ ಎಲ್ಲ ಸ್ಟ್ರಕ್ ಆಗಿ ಹೋಗ್ಬೋದು. ಅವು ಕೂಡ ನಿರ್ಧರಿತ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇಲ್ಲಿ ಹೇಳುವ ಮುಖ್ಯತೆ ಏನು ಅಂತಂದರೆ, ಜಿನೇಂದ್ರ ದೇವರಿಗಿಂತ ಅವರ ಮೂರ್ತಿ ಹೆಚ್ಚಾದ ಕೆಲಸವನ್ನು ಮಾಡಿದೆ ಅನ್ನುವುದು ಇಲ್ಲಿಯ ಮುಖ್ಯತೆ. ಸಾಕ್ಷಾತ್ ಜಿನೇಂದ್ರಗಿಂತ ಅವರ ಮೂರ್ತಿ ಅವರಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಕೆಲಸ ಮಾಡಿದೆ ಅನ್ನುವುದು ಇಲ್ಲಿ ಹೇಳುವಂತಹ ಮುಖ್ಯತೆ ಅಲ್ವಾ? ಹಾಗಂತ ಹೇಳ್ಕೊಂಡು ಮತ್ತೆಲ್ಲರೂ ತಪ್ಪು ತಿಳ್ಕೊಬೇಡ್ರಿ ನೀವು. ಜಿನೇಂದ್ರ ಭಗವಾನರು ಇಲ್ಲದೆ ಅವರ ಮೂರ್ತಿ ಎಲ್ಲಿಂದ ಬಂತು? ಈ ರೀತಿಯಾದ ಪ್ರಶ್ನೆಯನ್ನು ಇಲ್ಲಿ ಕೇಳಬೇಡ್ರಿ. ಯಾಕೆಂದರೆ ಇಲ್ಲಿ ಮೂರ್ತಿಯ ಬಗ್ಗೆ ಮುಖ್ಯತೆಯನ್ನು ಹೇಳಲಾಗ್ತದೆ. ಅರ್ಥ ಆಯಿತು? ಆ ರೀತಿ ಪ್ರಶ್ನೆ ಅಲ್ಲ, ಸರಿಯಾದ ವಿಷಯ ಅಲ್ಲ ಅದು. ಇಲ್ಲಿ ಯಾವ ವಿಷಯ ನಡೀತಿದೆ, ಅದರ ಮುಖ್ಯತೆ ಏನಿದೆ ಅದನ್ನೇ ತಿಳ್ಕೊಂಡ್ರೆ ಚಂದ ಅಲ್ವಾ? ಇನ್ನು ಮುಂದೆ ಹಾಗಾದರೆ ನೋಡಿ, ಚಿಂತಾಮಣಿ ರತ್ನ ಯಾಕಂತಾರಪ್ಪ? ಅದು ರೋಹಣ್ ಪರ್ವತದಲ್ಲಿ ಉತ್ಪತ್ತಿ ಆಗ್ತದೆ. ಅಂದರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಏನು ಚಿಂತನೆ ಮಾಡ್ತೀವಿ ಅದೆಲ್ಲ ಸಿಗ್ತದೆ. ಅದನ್ನು ಚಿಂತಾಮಣಿ ರತ್ನ ಅಂತಾರೆ. ಚಿಂತಾಮಣಿ ರತ್ನ, ಕಾಮಧೇನು, ಕಲ್ಪವೃಕ್ಷ ಇವೆಲ್ಲ ಇದಾವೆ. ಸತ್ಯ ಇದೆ, ಇವು ಬೇರೆ ನಮ್ಮ ಪ್ರಪಂಚದಲ್ಲೆಲ್ಲ ಬೇರೆ ಬೇರೆ ಕಡೆ ಇದಾವೆ. ಇರಲಿ, ಇವು ಎಲ್ಲ ಏನು ಕೊಡ್ತಾವೆ? ಫಲಗಳು ಕೊಡ್ತಾವೆ. ಇದು ನಿಮಗೆ ಗೊತ್ತಿದೆ, ಮಹಾಶಾಸ್ತ್ರಗಳನ್ನು ನೀವು ಓದಿದ್ದೀರಿ. ಆ ವಿಷಯ ನಾನು ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ. ಇದು ಸತ್ಯ ಇದೆ ಇರಲಿ, ಬೇಡ. ಆದರೆ ಅವೆಲ್ಲ ಯಾಚನೆ ಮಾಡುವವರಿಗೆ ಸ್ವಲ್ಪ ಫಲಗಳನ್ನು ಕೊಡ್ತಾವೆ, ಸತ್ಯ ಇದೆ. ಆದರೆ ಯಾವುದೇ ಚಿಂತಾಮಣಿ ರತ್ನವು ಕೂಡ ಯಾಚನೆ ಮಾಡುವವರನ್ನು, ಅಂದರೆ ಕೇಳುವವರನ್ನ ಚಿಂತಾಮಣಿ ರತ್ನವನ್ನಾಗಿ ಮಾಡುವುದಿಲ್ಲ. ಯಾವುದೇ ಕಾಮಧೇನು ನಿಮ್ಮನ್ನು ಕಾಮಧೇನುವಾಗಿ ಮಾಡುವುದಿಲ್ಲ. ಯಾವುದೇ ಕಲ್ಪವೃಕ್ಷ 10 ಪ್ರಕಾರದವಿದ್ದಾವೆ, ಅದು ಯಾವುದು ಕೂಡ ನಿಮ್ಮನ್ನು ಕಲ್ಪವೃಕ್ಷವಾಗಿ ಮಾಡುವುದಿಲ್ಲ. ಅರ್ಥ ಆಯಿತು? ಆದರೆ ಅವು ಯಾವ ತಮ್ಮ ಸಮಾನ ಮಾಡಲಾರು ಅಲ್ವಾ? ಆದರೆ
ಆದರೆ ಜಿನೇಂದ್ರ ಭಗವಾನರ ಭಕ್ತಿ ಮಾತ್ರ ಭಕ್ತನನ್ನು ಜಿನೇಂದ್ರ ಭಗವಾನನನ್ನಾಗಿ ಮಾಡುತ್ತದೆ. ಇದು ವಿಶೇಷವಾದ ಬಿಂದು. ಇದನ್ನು ಬರೆದುಕೊಡ್ರಿ, ಚಿಂತನೆ ಮಾಡಿರಿ. ಈ ಪ್ರಪಂಚದಲ್ಲಿ ಯಾವುದನ್ನೇ ನೀವು ಭಕ್ತಿ ಮಾಡಿರಿ, ಏನನ್ನೇ ಮಾಡಿರಿ ಬೇಕಾರೆ, ಆದರೆ ಅದು ನಿಮ್ಮನ್ನು ಅದರ ರೀತಿ ಮಾಡಲು ಸಾಧ್ಯನೇ ಇಲ್ಲ. ಆದರೆ ಜಿನ ಭಕ್ತಿ ಒಂದು ಮಾತ್ರ ಹೀಗೆ ಇದೆ. 3 ಲೋಕದಲ್ಲಿ ಯಾರು ಜಿನೇಂದ್ರ ಭಗವಾನರನ್ನು ಭಕ್ತಿ ಮಾಡ್ತಾರೆ ಅವರನ್ನು ಅದು ಸಾಕ್ಷಾತ್ ಜಿನೇಂದ್ರ ಭಗವಾನರ ರೂಪದಲ್ಲಿ ಒಂದಲ್ಲ ಒಂದು ಸಮಯದಲ್ಲಿ ಪರಿವರ್ತನೆ ಮಾಡಿಬಿಡ್ತದೆ. ಆಮೇಲೆ ನೀವೇ ಜಿನೇಂದ್ರ ಭಗವಾನರು. ಈಗ ಭಕ್ತ, ಮುಂದೆ ಭಗವಾನ್. ಅಂದರೆ ಇಂದು ಭಕ್ತ, ನಾಳೆ ನೀ ಭಗವಾನ್ ಅಲ್ವಾ? ಇದು ಜಿನೇಂದ್ರ ಭಕ್ತಿಯ ಮಹತ್ವನಪ್ಪ. ಇದನ್ನು ಹೇಗಾರು ಮಾಡಿ ಸ್ವಲ್ಪ ನಾವು ತಿಳ್ಕೋಬೇಕು. ಜಿನೇಂದ್ರ ಭಗವಾನರ ಭಕ್ತಿ ಮಾಡೋದಕ್ಕೆ ಕೇವಲ ಮನುಷ್ಯರೇ ಬೇಕು ಆ ರೀತಿ ಇಲ್ಲ. ವರ್ಧಮಾನ ಭಗವಾನರ ಸಮೋಷಣದಲ್ಲಿ ಒಂದು ಕಪ್ಪೆ ಇಷ್ಟು ದೊಡ್ಡ ಶ್ರೇಯಸ್ಸನ್ನು ಪ್ರಾಪ್ತ ಮಾಡಿಕೊಳ್ತು. ಒಂದು ಕಪ್ಪೆ ಭಕ್ತಿ ಮಾಡಿ ಅದು ಜೈನ ಶಾಸ್ತ್ರದಲ್ಲಿ ಎಲ್ಲ ಕಡೆ ಆ ಕಪ್ಪೆಯ ಭಕ್ತಿ ಲಿಪಿಬದ್ಧ ಆಗಿ ಹೋಯಿತು. ನಾನೊಂದು ಭಜನೆಯಲ್ಲಿ ಕೂಡ ಅದನ್ನು ಬರೆದೀನಿ. ಜೈನ ಶಾಸ್ತ್ರದಿ ಕಪ್ಪೆ ಭಕ್ತಿ ಉಳಿದು ಹೋಯಿತು ಅಂದರೆ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಟು ಬಂತು. ಆ ಭಜನೆಯಲ್ಲಿ ಇದನ್ನು ಬರೆದು ಹಾಡಿದ್ದೀನಿ, ಕೇಳ್ರಿ. ಇರಲಿ, ಆ ವಿಷಯ ಬೇರೆ. ಈಗ ಈ ಕಪ್ಪೆಯ ಭಕ್ತಿಯ ಬಗ್ಗೆ ಸ್ವಲ್ಪ ಕಿಂಚಿತ್ ಇಲ್ಲಿ ಹೇಳಲಾಗ್ತದೆ. ಯಾಕೆಂದರೆ ಪ್ರಕರಣ ಇರೋದ್ರಿಂದ ಇಲ್ಲಿ ಜಿನೇಂದ್ರ ಭಗವಾನರ ಭಕ್ತಿ ನಡೀತಾ ಇದೆ ಅಲ್ವಾ ವಿಷಯ, ಆದ್ರಿಂದ ಇದನ್ನು ಹೇಳಲಾಗ್ತದೆ. ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಆವಾಗ ಈ ಕತೆ ಇದನ್ನು ಒಂದು ಕೆಲಸ ಮಾಡಿ. ಈಗ ಇಲ್ಲಿ ಅನೇಕ ಕಥೆಗಳ ವಿಚಾರ ಇರೋದ್ರಿಂದ ನಾನು ಮೊದಲು ಅದರ ಮುಖ್ಯಾಂಶಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಆದ ನಂತರ ನಿಮಗೆ ಈ ಕಪ್ಪೆಯ ಕಥೆಯನ್ನು ಹೇಳ್ತೀನಿ. ಈಗ ಕೇಳ್ರಿ. ಮನೋಮತಿ ಅನ್ನುವಂತಹ ಒಂದು ಯುವತಿ, ಅವಳು ಮುಕ್ತವನ್ನು ಏರಿಸಿ, ಒಂದು ಅದು ವಜ್ರದ ರೀತಿ ಇರ್ತದೆ, ಅದನ್ನು ಏರಿಸಿ ಪ್ರತಿದಿನ ಜಿನೇಂದ್ರ ಭಗವಾನರ ಭಕ್ತಿ ಮಾಡ್ತೀನಿ, ಪೂಜೆ ಮಾಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿದ್ಲು. ಆ ಪ್ರತಿಜ್ಞೆಗೋಸ್ಕರ ಅವಳ ಉಪವಾಸವನ್ನು ನೋಡಿ ಒಬ್ಬಳು ದೇವಿ ಅವಳಿಗೆ ಸಹಾಯ ಮಾಡಿದ್ಲು. ಅವಳು ಪ್ರತಿದಿನ ಜಿನೇಂದ್ರ ಭಗವಾನರಿಗೆ ಆ ಮುಕ್ತವನ್ನು ಏರಿಸಿ ಭಕ್ತಿ ಮಾಡ್ತಾ ಇದ್ಲು. ಇದು ಒಂದು ವಿಷಯ ಆಯಿತು. ಇನ್ನೊಂದು ವಿಷಯ, ವಾದಿರಾಜ ಅಂಥೇಳಿ ಒಬ್ಬರು ಮುನಿರಾಜರಿದ್ದರು. ಅವರು ಏಕೀಭಾವ ಸ್ತೋತ್ರ ಮಾಡಿ ಭಗವಾನರ ಭಕ್ತಿ ಮಾಡಿ ಕುಷ್ಠರೋಗವನ್ನು ನಿವಾರಣೆ ಮಾಡಿಬಿಟ್ರು, ನಷ್ಟ ಮಾಡಿಬಿಟ್ರು. ಇನ್ನು ಮುಂದೆ ಮಾನತುಂಗ ಆಚಾರ್ಯರು 48 ಬೀಗದೊಳಗಡೆ ಅವರನ್ನು ಜೈಲೊಳಗಡೆ ಬಂದಿ ಮಾಡಲಾಗಿತ್ತಲ್ಲ, ಬಂದಿಕಾಂದ್ರು. ಆವಾಗ ಅವ್ರನ್ನ ಅದೆಲ್ಲ ಒಡೆದೋದು, ಅಂದರೆ ಭಗವಾನರ ಭಕ್ತಿ ಮಾಡಿ. ಆಚಾರ್ಯ ಭಗವಾನ್ ಪೂಜ್ಯಪಾದರು ಶಾಂತಿನಾಥ ಭಗವಾನರ ಬಂಕೂರು ಅಂತಿದೆ, ಬಂಕೂರು ಗುಲ್ಬರ್ಗ ಪಕ್ಕದಾಗೆ. ಅಲ್ಲಿ ಶಾಂತಿನಾಥ ಭಗವಾನರ ಭಕ್ತಿ ಮಾಡಿ 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 ಅವರ ಕಣ್ಣಿನ ಜ್ಯೋತಿ ನಷ್ಟ ಆಗಿ ಹೋಗಿತ್ತು. ಕಣ್ಣು ಕಾಣ್ತಾ ಇರಲಿಲ್ಲ ಅವರಿಗೆ. ಆ ಕಣ್ಣಿನ ಜ್ಯೋತಿ ಮರಳಿ ಬಂತು, ಸ್ವಚ್ಛವಾಗಿ ಕಣ್ಣು ಕಾಣೋದಕ್ಕೆ ಅವರಿಗೆ ಪ್ರಾರಂಭ ಆಯಿತು. ಅರ್ಥ ಆಯಿತು? ಇಂಥದ್ದೆಲ್ಲ ಘಟನೆಗಳು, ಸಾವಿರಾರು ಘಟನೆಗಳು ಉಪಲಬ್ಧ ಇದ್ದಾವೆ ಮಹಾಶಾಸ್ತ್ರಗಳಲ್ಲಿ. ಆದರೆ ಅದನ್ನೆಲ್ಲ ನಾನೀಗ ಹೇಳಲ್ಲ. ಈಗ ನೋಡಿ, ಇವೆಲ್ಲನ ಇನ್ನು ಆಚಾರ್ಯ ಸಮಂತಭದ್ರರು ಭಕ್ತಿ ಮಾಡಿ 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 ಅಲ್ಲಿ ಪಿಂಡಿ ಒಡೆದು ಆ ಚಂದ್ರಪ್ರಭ ಭಗವಾನರ ಮೂರ್ತಿ ಮೇಲೆ ಬಂತಲ್ವಾ. ಎಷ್ಟು ಕಥೆಗಳಿದಾವಲ್ವಾ, ಅದನ್ನೆಲ್ಲ ಹೇಳೋಕ್ಕಾಗತ್ತೇನಾ? ಇಲ್ಲ ಅಲ್ವಾ. ಅದನ್ನು ನೀವು ಮಹಾಶಾಸ್ತ್ರಗಳಿಂದ ಎಲ್ಲೆಲ್ಲಿ ಪ್ರಕರಣಗಳು ಬರ್ತಾವೆ ಆ ಥರ ತಿಳ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾನು ಏನು ಹೇಳಿದ್ದೆ ನಿಮಗೆ, ಈ ಕಪ್ಪೆಯ ಭಕ್ತಿಯ ಸ್ವಲ್ಪ ವಿಷಯ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಬಹಳ ಮಹತ್ವಪೂರ್ಣ ಇದೆ. ಅದಕ್ಕೋಸ್ಕರ ನೋಡಿ, ಈಗ ಕತೆ ಪ್ರಾರಂಭ. ನಿಮಗೆ ಅಕಸ್ಮಾತ್ ಆ ಬಿಂದುಗಳು ಬೇಕಾದರೆ, ಆ ಹೆಸರುಗಳು ಬೇಕಾದ್ರೆ ಸ್ವಲ್ಪ ಬೇಗ ಬರ್ಕೊಂಡು ಹೋಗ್ರಿ. ರಾಜಗೃಹ ನಗರ. ಆ ನಗರದಲ್ಲಿ ನಾಗದತ್ತ ಎನ್ನುವಂತಹ ಒಬ್ಬ ಶೇಟು ಇದ್ದ. ಆ ಶೇಟುವಿನ ಹೆಂಡತಿಯ ಹೆಸರಿತ್ತು ಭವದತ್ತ. ಇನ್ನೊಂದ್ಸಲ ಕೇಳ್ರಿ. ನಾಗದತ್ತ ಶೇಟು, ಹೆಂಡತಿಯ ಹೆಸರು ಭವದತ್ತ. ಇಷ್ಟಾದ ಮೇಲೆ ಈಗ ಏನಾಯಿತು ಅಂತಂದರೆ, ಒಂದು ಸಲ ಈ ನಾಗದತ್ತ ಶೇಟು ಏನಿದ್ದಲ್ಲ, ಈ ನಾಗದತ್ತ ಶೇಟು ಒಂದು ಸಲ ಒಂದು ಪರ್ವದಲ್ಲಿ ನಿಯಮ ತೆಗೆದುಕೊಂಡ. ಆವತ್ತು ಅವನು ಉಪವಾಸ ಕೂಡ ಇತ್ತು, ಪೂರಾ ದಿನ ಉಪವಾಸ ಇತ್ತು ಅವನು. ಅದು ಗ್ರೀಷ್ಮ ಕಾಲ ಇತ್ತು, ಭಯಂಕರ ಬೇಸಿಗೆ, ಬಿಸಿಲು ಸುಡ್ತದೆ ಅಂತ ಕಾಲ. ಆ ಸಮಯದಲ್ಲಿ ನಾಗದತ್ತ ಶೇಟು ಯಾವುದೋ ಒಂದು ಪರ್ವದಲ್ಲಿ ದಿನ ಎಲ್ಲ ಉಪವಾಸ ಇದ್ದು ರಾತ್ರೇನೂ ಕೂಡ ನಿಯಮ ತಗೊಂಡ. ಏನು ನಿಯಮ ತಗೊಂಡ ಗೊತ್ತಾ? ಒಂದು ದೀಪ ಇಟ್ಟಿದ್ದ, ಅದರಲ್ಲಿ ತುಪ್ಪ ಹಾಕಿದ್ದ, ಅದು ಉರಿತಾ ಇತ್ತು. ಅದರ ಪಕ್ಕದಲ್ಲಿ ಕೂತು ಮಾಲೆ ಜಪ ಮಾಡುತ್ತಾ ಇದ್ದ. ಅಂದರೆ ಜಿನೇಂದ್ರ ಭಗವಾನರ ನಮೋಕಾರ ಮಂತ್ರ ಜಪ ಮಾಡ್ತಾ ಇದ್ದ.
ಅವನ ನಿಯಮ ಏನಿತ್ತು ಗೊತ್ತಾ? ಏನು ನಿಯಮ ತಗೊಂಡಿದ್ದ ಅವನು? ಎಲ್ಲಿವರೆಗೆ ಈ ದೀಪದಲ್ಲಿ ತುಪ್ಪ ಇರುತ್ತದೆಯೋ, ಎಲ್ಲಿವರೆಗೆ ಇದು ಉರಿಯುತ್ತದೆಯೋ ಅಲ್ಲಿವರೆಗೆ ನಾನು ನಿರಂತರವಾಗಿ ಜಪ ಮಾಡುತ್ತೇನೆ ಎಂದು ನಿಯಮ ತೆಗೆದುಕೊಂಡು ಮೌನ ವ್ರತದಲ್ಲಿ ಕುಳಿತುಕೊಂಡು ಬಿಟ್ಟ ನಾಗದತ್ತ ಸೇಟು. ಇದು ಹೆಂಡತಿಗೆ ಗೊತ್ತಿಲ್ಲ. ಹೆಂಡತಿ 11 ಗಂಟೆಗೆ ಎದ್ಲು. ಆವಾಗ ನೋಡ್ರಿ ಇನ್ನು ಗಂಡ ಇನ್ನೂ ಕೂಡ ಜಪ ಮಾಡ್ತಿದ್ದಾನೆ. ಆವಾಗ ಸ್ವಲ್ಪ ತುಪ್ಪ ಮಾತ್ರ ಉಳಿದಿತ್ತು, ಇನ್ನೊಂದು 1 ನಿಮಿಷದಲ್ಲಿ ಆರೋದಿತ್ತು. ಅಷ್ಟೊತ್ತಿಗೆ ಒಳಗಡೆಯಿಂದ ತುಪ್ಪ ತಂದು ಹಾಕಿದ್ಲು ಬೇಕಾದಷ್ಟು. ಮತ್ತೆ ಅವಳಿಗೆ ಗೊತ್ತಿಲ್ಲ. ಮತ್ತೆ ಹಾಗೇನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಂದ್ಸಲ ಎದ್ದು ನೋಡ್ಲು, ಇನ್ನು ಗಂಡ ಜಪ ಮಾಡ್ತಾ ಇದ್ದಾನೆ. ಅಯ್ಯೋ ಜಪಕ್ಕೆ ಭಂಗ ಆಗಬಾರ್ದು ಅಂತೇಳಿ ಸ್ವಲ್ಪ ತುಪ್ಪ ಉಳಿದು ಸ್ವಲ್ಪ ಈಗ ಆರ್ತಿತ್ತದು, ಅಷ್ಟೊತ್ತಿಗೆ ಮತ್ತೆ ತುಪ್ಪ ತಂದು ಹಾಕಲು. ಹೀಗೆ ಮಾಡಿ 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 ಪಾಪ ಅವನು ಬೆಳಿಗ್ಗೆ ತನಕ. ಆದರೆ ನಿಯಮ ಬಿಟ್ಟಿಲ್ಲ ನಾಗದತ್ತ ಸೇಟು, ನಿಯಮ ಬಿಟ್ಟಿಲ್ಲ. ಅವನು ಜಪ ಮಾಡ್ತಾನೆ ಇದ್ದ. ಗಂಟ್ಲೆಲ್ಲ ಒಣಗ್ತಾ ಇತ್ತು, ಶರೀರ ಎಲ್ಲ ಒಣಗ್ತು ಪಾಪ. ಆದರೆ ನಿಯಮ ಬಿಟ್ಟಿಲ್ಲ ಅವನು. ಅಯ್ಯೋ ನೀರು 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 ಬೇಕು ಅಂತೇಳಿ ಪಾಪ ಪ್ರಾಣ ಹಾರಿ ಹೋಯ್ತು, ಅವನು ಹೊಗೆ ಬಿಡ್ತು. ಆಮೇಲೆ ಅದೇ ಬಾವಿ ಒಳಗಡೆ, ಅವರ ಮನೆ ಬಾವಿ ಒಳಗಡೆ ಅವನು ಕಪ್ಪೆ ಹಾಕಿ ಹುಟ್ಟುಬಿಟ್ಟ. ಯಾಕೆ ನೀರು ಅಂತ ಸತ್ತಿದ್ನಲ್ಲ ಪಾಪ, ಕಪ್ಪೆ ಹಾಕಿ ಹುಟ್ಟುಬಿಟ್ಟ. ಅವಾಗ ಆ ಕಪ್ಪೆ ಈ ಭವದತ್ತ ಯಾವಾಗಲೇ ನೀರಿಗೆ ಹೋಗಿದ್ರು ಮೈ ಮೇಲೆ ಹಾರಿ ಬರ್ತಿತ್ತು. ಅವು ಹೀಗೆ ಕೊಡ ಕೆಳಗಡೆ ಹೋದ ಕೂಡಲೇ ಆ ಕೊಡದಲ್ಲಿ ಹತ್ತಿ ಮೇಲೆ ಬರ್ತಿತ್ತು ಅದು ಯಾವಾಗ್ಲೂ. ಇದು ಹೀಗೆ ನಡೀತಾ ಇತ್ತು ಭಾಳ ಸಲ. ಎಷ್ಟೇ ಸಲ ಅದನ್ನ ಪ್ರೇಮಪೂರ್ವಕವಾಗಿ ತಗೊಂಡೋಗಿ ನೀರಿನಲ್ಲಿ ಬಿಟ್ಟರು ಮತ್ತೆ ಬರೋದದು ಕಪ್ಪೆ. ಇದು ಹೀಗೆ ಆಗ್ತಾ ಒಂದು ದಿವಸ ಅವಳಿಗೆ ಯಾಕೋ ಅನುಮಾನ ಬಂತು, ಇದರಲ್ಲಿ ಏನೋ ರಹಸ್ಯ ಇರಬೇಕು ಅಂತ ಹೇಳಿ. ಅವಾಗೆಲ್ಲ ಅವಧಿಜ್ಞಾನಿಗಳು ಮನಪ್ರಜ್ಞಾನಿಗಳು ಎಲ್ಲ ಕಡೆ ಇರ್ತಿದ್ರಲ್ಲ. ಆವಾಗ ಯಾವುದೋ ಒಂದು ಅವಧಿಜ್ಞಾನಿ ಮುನಿರಾಜರ ಹತ್ರ ಹೋಗಿ ಇವಳು ನಮಸ್ಕರಿಸಿ ಅತ್ಯಂತ ವಿನಯದಿಂದ ಕೇಳಿದ್ಲು, ಹೇ ಮುನಿರಾಜ್, ಹೀಗೆ ಒಂದು ಕಪ್ಪೆ ನನ್ನನ್ನು ಬೆನ್ನತ್ತಿ ಬರ್ತಾ ಇದೆ, ಏನು ಕಾರಣ? ಆವಾಗ ಅವರು ಅವಧಿಜ್ಞಾನಿ ಮುನಿರಾಜರೆಲ್ಲನೂ ಘಟನೆ ಹೇಳಿದ್ರು. ಅದು ಬೇರೆ ಜೀವ ಅಲ್ಲ, ನಿನ್ನ ಗಂಡನ ಜೀವ ಇದೆ. ಅದಕ್ಕೆ ಅದನ್ನು ನೀನು ಕಾಪಾಡಬೇಕು, ಅದಕ್ಕೆ ಶುದ್ಧ ಆಹಾರವನ್ನು ಕೊಡಬೇಕು ಅಂತ ಎಲ್ಲ ಹೇಳಿದ್ರು ಅವಧಿಜ್ಞಾನಿ ಮುನಿಗಳು. ಆವಾಗ ಭವದತ್ತನಿಗೆ ಗೊತ್ತಾಯಿತು, ಅಯ್ಯೋ ನನ್ನ ಗಂಡನ ಜೀವ ಅಂತ ಹೇಳಿ ಅವಳು ಅತ್ಯಂತ ಕರುಣೆ ವಾತ್ಸಲ್ಯ ಪ್ರೀತಿಯಿಂದ ಆ ಕಪ್ಪೆಯನ್ನು ಸಾಕೋದಿಕ್ಕೆ ಪ್ರಾರಂಭ ಮಾಡಿದ್ಲು. ಹಾಗೆ ಸ್ವಲ್ಪ ದಿನ ನಡೀತಾ ಇತ್ತು. ಆವಾಗ ವೈಭಾರ ಪರ್ವತದ ಮೇಲೆ ಭಗವಾನ್ ವರ್ಧಮಾನರು, ಅಂತಿಮ ತೀರ್ಥಂಕರರು ವೈಭಾರ ಪರ್ವತದ ಮೇಲೆ ಭಗವಾನ್ ವರ್ಧಮಾನರ ಸಮೋಷಣ ಬಂತು. ಅಲ್ಲಿ ಭಗವಾನ್ ವರ್ಧಮಾನ್ ವಿರಾಜಮಾನರಿದ್ದು ಸಮೋಷಣ ಇತ್ತು. ಆವಾಗ ಇದು ಗೊತ್ತಾದಂತಹ ಅಲ್ಲಿಯ ಮಹಾಮಾಂಡಲಿಕ ರಾಜ ಶ್ರೇಣಿಕ ತನ್ನ ಎಷ್ಟು ಲಕ್ಷಾಂತರ ಜನ ಸೈನಿಕರು ಬಂಧು ಬಾಂಧವರೊಂದಿಗೆ ಎಲ್ಲ ಸೇರಿಕೊಂಡು ಒಳ್ಳೆ ದ್ರವ್ಯಗಳನ್ನು ತಗೊಂಡು ಭಗವಾನ್ ವರ್ಧಮಾನರ ಪೂಜೆಗೆ ಅಂಥೇಳಿ ಸಮೋಷಣಕ್ಕೆ ಹೊರಟ. ದೊಡ್ಡ ರಾಜ ಬೀದಿಯಲ್ಲಿ ಲಕ್ಷಾಂತರ ಜನ ಹೋಗ್ತಿದ್ದಾರೆ, ಎಷ್ಟು ಆನೆಗಳು ಹೋಗ್ತಿದ್ದಾವೆ, ಎಷ್ಟೋ ಕುದುರೆಗಳು ಹೋಗ್ತಿದ್ದಾವೆ, ಎಷ್ಟು ದೊಡ್ಡ ವೈಭವ. ಆವಾಗ ಈಗ ಈ ದೊಡ್ಡ ಹೋಗ್ತಿರ್ಬೇಕಿರಿ ಎಲ್ಲ ಭವದತ್ತ ಕೂಡ ಹೊರಟು ಬಿಟ್ಲು. ಆವಾಗ ಈ ಕಪ್ಪೆ ಪಾಪ ಏನನ್ನು ತಾನೇ ತಗೊಂಡು ಹೋಗೋದಕ್ಕೆ ಸಾಧ್ಯ? ಭಗವಾನ್ರ ಹತ್ರ ಹೇಳ್ರಿ, ಅದು ಏನು ತಾನೇ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೋದು, ಕೈಯಲ್ಲಿ ಏನನ್ನು ಹಿಡ್ಕೊಂಡು ಹೋಗ್ಬೋದು, ಏನು ಸಾಧ್ಯ ಇದೆ ಅದ್ರ ಜೊತೆಗೆ ಹೇಳ್ರಿ ಪಾಪ ಜೀವ. ಆದರೆ ಭಕ್ತಿ ನೋಡಿ, ಭಕ್ತಿಯ ಉಜ್ವಲತೆ ನೋಡ್ರಿ ಹೇಗೆ ಅಂತೇಳಿ. ಅದು ಒಂದು ಕಮಲದ ಒಂದು ಅದನ್ನು ಒಂದು ಎಸಳನ್ನು ಬಾಯಲ್ಲಿ ಕಚ್ಕೊಂತು. ಪಾಪ ಅದರ ಸಾಮರ್ಥ್ಯ ಅಷ್ಟೇ ಅಲ್ವಾ, ಒಂದು ಕಚ್ಕೊಂಡು ಎಷ್ಟು ಸಂತೋಷವಾಗಿ ಹೋಗ್ತಾ ಇತ್ತು ಅಂದರೆ ಆ ಬೀದಿಯಲ್ಲಿ ಹಿಂದೆ ಎಷ್ಟೋ ಆನೆಗಳಿದ್ದಾವೆ, ಮುಂದೆ ಎಷ್ಟೋ ಕುದುರೆಗಳಿದ್ದಾವೆ, ಏನೇನೋ ಇದ್ದಾವೆ, ಸೈನಿಕರು ಲಕ್ಷಾಂತರ ಜನ ಇದ್ದಾರೆ. ಆದರೆ ಇದಕ್ಕೆ ಆ ಭಕ್ತಿಯ ಒಂದು ಆವೇಶದಲ್ಲಿ, ಭಕ್ತಿಯ ಒಂದು ಇದ್ರ ಒಳಗಡೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಅದು ಪರಿಜ್ಞಾನ ಇಲ್ಲ. ಅವ್ರ ಜೊತೆ ಸೇರ್ಕೊಂಡು ಹೋಗ್ಬಿಡ್ತು ಪಾಪ. ದೊಡ್ಡ ದೊಡ್ಡ ಆನೆಗಳು, ಶ್ರೇಣಿಕ ರಾಜ ಆನೆ ಮೇಲೆ ಹತ್ತಿ ಪಟ್ಟದ ಆನೆ ಮೇಲೆ ಬರ್ತಾ ಇದ್ದಾನೆ. ಅಲ್ಲಿ ಹಾರ್ತಾ ರಸ್ತೆಯಲ್ಲಿ ನಾನು ಮುಂದೆ ಅಂಥೇಳಿ ಮುಂದೆ ಹಾರ್ತಾ ಹೋಗ್ತಾ ಇದೆ. ಅಷ್ಟು ಸಣ್ಣ ಜೀವ ಪಾಪ. ಎಲ್ಲಿ ಎಷ್ಟು ದೊಡ್ಡ ಆನೆ, ಕಪ್ಪೆ ಎಷ್ಟು ದೊಡ್ಡದು ಹೋಗ್ತಾ ಇದೆ. ಆನೆ ತುಳಿದು ಬಿಡ್ತು ಕಪ್ಪೆನ. ಪಾಪ ಆನೆ ಏನು ಬೇಕು ಅಂತ ತುಳಿದಿಲ್ಲ, ಗೊತ್ತಾಗಿಲ್ಲ ಅದಕ್ಕೆ, ಆನೆ ತುಳಿದು ಬಿಡ್ತು. ಕಪ್ಪೆ ಪಾಪ ಪ್ರಾಣ ಬಿಟ್ಬಿಡ್ತು. ಆನೆ ಕೆಳಗಡೆ ಕಪ್ಪೆ ಬಿದ್ದರೆ ಉಳಿಯೋದು ಉಂಟೆ, ಹೋಯ್ತು ಪಾಪ. ಆದರೆ ಆ ಭಕ್ತಿಯ ಮಹಿಮೆ ಎಷ್ಟು ದೊಡ್ಡದು. ಸೌಧರ್ಮ ಸ್ವರ್ಗದಲ್ಲಿ ಇಷ್ಟು ದೊಡ್ಡ ಸೌಧರ್ಮ ಸ್ವರ್ಗ ಅಂತ ಅದು ಇಲ್ಲಿ ಗ್ಯಾರಂಟಿ ಬಂದಿಲ್ಲ, ಇರಲಿ, ನಾನು ಇನ್ನೊಂದ್ಸಲ ನೋಡಿ ಹೇಳ್ತೀನಿ. ಸ್ವರ್ಗದಲ್ಲಿ ಅತೀ ದೊಡ್ಡ ದೇವನಾಗಿ ಹುಟ್ಟುಬಿಡ್ತು. ಎಷ್ಟು ವಿಕ್ರಿಯ ಶಕ್ತಿ ಇತ್ತು, ಎಷ್ಟು ವೃದ್ಧಿ ಇತ್ತು ಆ ದೇವನಲ್ಲಿ ಅಂತಂದರೆ ಅವನು ತಿಳಿದ ಅವಧಿಜ್ಞಾನದಿಂದ, ಅರೆ ನಾ ಇಲ್ಲಿ ಹೆಂಗೆ ಬಂದು ಹುಟ್ಟಿದೆ, ಇಷ್ಟು ದೊಡ್ಡ ಸಂಪತ್ತಿ ನನಗೆ ಹೇಗೆ ಸಿಗಿತು? ಅವಧಿಜ್ಞಾನದಿಂದ ವಿಚಾರ ಮಾಡಿದ ತಕ್ಷಣ ಗೊತ್ತಾಯ್ತು ಅವನಿಗೆ, ನಾನು ಕಪ್ಪೆ ಇದ್ದೆ.
ವರ್ಧಮಾನ ಭಗವಾನರ ಸಮೋಷಣಕ್ಕೆ ಅಂತೇಳಿ ಒಂದು ಹೂವಿನ ಹೆಸರು ಹಿಡ್ಕೊಂಡು ಬರ್ತಾ ಇದ್ದೆ. ನಾನು ಆನೆಯ ಕಾಲಿನ ಕೆಳಗಡೆ ಬಿದ್ದು ಸತ್ತೋದೆ. ಈಗ ನನ್ನ ಮುಖ್ಯ ಕರ್ತವ್ಯ ಏನು ಅಂತಂದರೆ, ನಾನು ಎಲ್ಲರಿಗಿಂತ ಮೊದಲು ಹೋಗಿ ನಾನು ಜಿನೇಂದ್ರ ಭಗವಾನರ ಭಕ್ತಿ ಪೂಜೆ ಮಾಡಬೇಕು ಅಂತ ಹೇಳಿ ಕಿರೀಟದಲ್ಲಿ ಒಂದು ಕಪ್ಪೆಯ ಚಿಹ್ನೆಯನ್ನು ಮಾಡಿಕೊಂಡು ಆ ದೇವ ವರ್ಧಮಾನ ಭಗವಾನರ ಸಮೋಷಣಕ್ಕೆ ಬಂದು ಭಕ್ತಿ ಮಾಡ್ತಿದ್ದಾನೆ. ಕಲ್ಪವೃಕ್ಷಗಳ ದಿವ್ಯ ವಸ್ತುಗಳಿಂದ ಪೂಜೆ ಮಾಡ್ತಿದ್ದಾನೆ. ಅಷ್ಟೊತ್ತಿಗೆ ರಾಜಶ್ರೇಣಿಕನ ಎಲ್ಲ ಪರಿವಾರ ಬಂತು ಸಮೋಷಣದೊಳಗಡೆ. ರಾಜಶ್ರೇಣಿಕ ಭಗವಾನರ ಭಕ್ತಿ ಮಾಡಿ ಅಲ್ಲಿ ಒಂದು ಸ್ಥಳದಲ್ಲಿ ಕೂತ. ಆದರೆ ಈ ದೇವನ ಭಕ್ತಿ ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಎಲ್ಲರಿಗಿಂತ ಹಾರಿ ಕುಣಿದು ಆ ದೇವ ಭಕ್ತಿ ಮಾಡ್ತಿದ್ದಾನೆ ಅಲ್ಲಿ ಸಮೋಷಣದಲ್ಲಿ. ಈ ಶ್ರೇಣಿಕನಿಗೆ ಒಂದು ರೀತಿ ವಿಸ್ಮಯ ಅನಿಸ್ತು, ಆಶ್ಚರ್ಯ ಅನಿಸ್ತು. ಇದರ ಕಾರಣ ಏನು? ಎಲ್ಲರೂ ಇಲ್ಲಿ ಹೀಗೆ ಶಾಂತವಾಗಿ ಕುಳಿತುಕೊಂಡಿದ್ದಾರೆ ಅಂದರೆ ಈ ದೇವ ಒಬ್ಬ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಆವಾಗ ಅವನು ಗಣಧರ ಪರಮೇಶ್ವರಿಗಳಿಗೆ ಕೈ ಜೋಡಿಸಿ ಕೇಳ್ದ, ರಾಜ ಶ್ರೇಣಿಕ, ಹೇ ಪರಮಾತ್ಮ, ಈ ಜೀವ ಯಾರು? ಅವನ ಮುಕುಟದಲ್ಲಿ ಕಪ್ಪೆ ಚಿಹ್ನೆ ಇದೆಯಲ್ಲ, ಇವನು ಯಾರು? ಆವಾಗ ಗಣಧರ ಪರಮೇಶ್ವರಿಗಳು ಇಷ್ಟು ಸುಂದರವಾದ ಆ ಕಪ್ಪೆಯ ಬಗ್ಗೆ ವರ್ಣನೆ ಮಾಡಿದ್ರು. ರಾಜಶ್ರೇಣಿಕ ಒಂದು ರೀತಿ ಅವನಿಗೆ ಮನಸ್ಸಲ್ಲಿ ನೋವು ಕೂಡ ಅನಿಸ್ತು, ಒಂದು ರೀತಿ ಸಂತೋಷನೂ ಅನಿಸ್ತು. ಯಾಕೆಂದರೆ ನನ್ನ ಕಾಲಿಗೆ ಬಿದ್ದು ಪಾಪ ಕಪ್ಪೆ ಸತ್ತೋಯ್ತಿ, ನನ್ನ ಈ ಅಂದರೆ ಆನೆಯ ಕಾಲಿಗೆ ಇನ್ನೊಂದು ರೀತಿ ಅಷ್ಟು ಸಂತೋಷ ಆಯ್ತು ಅವನಿಗೆ. ಈ ಕಪ್ಪೆ ಸ್ವರ್ಗದಲ್ಲಿ ಮಹಾರುದ್ಧಿಕ ದೇವನಾಗಿ ಹುಟ್ಟಿ ಎಷ್ಟು ಸಂತೋಷವನ್ನು ಅನುಭವಿಸ್ತದೆ. ಅದು ಆ ವರ್ಣನೆಯನ್ನು ನಾನು ಇಲ್ಲಿ ಹೇಳೋದಕ್ಕಾಗಲ್ಲ, ಆ ವಿಸ್ತಾರವನ್ನು ಮಾಡುವಂಥ ಇದು ಕಥಾಭಾಗ ಅಲ್ಲ. ಇಲ್ಲಿ ಅರ್ಯಂತ ಭಕ್ತಿ ಬಗ್ಗೆ ನಡೀತಾ ಇದೆ ಬಂಧುಗಳೇ. ಆದ್ದರಿಂದ ತಿಳ್ಕೊಡ್ರಿ, ಕಪ್ಪೆ ಭಕ್ತಿ ಅತೀ ಶ್ರೇಷ್ಠತೆಯನ್ನು ಭಗವಾನ್ ವರ್ಧಮಾನರ ದಿವ್ಯಧ್ವನಿಯದೇ ಹೊರತು ಸಮೋಷಣದಲ್ಲಿ ವಿದ್ವಾಂಸರ ಮಧ್ಯದಲ್ಲಿ ಒಂದು ಕಪ್ಪೆ ತನ್ನ ಭಕ್ತಿಯನ್ನು ಪ್ರಕಟ ಮಾಡ್ತು. ಅದು ರತ್ನಕರಂಡಕ ಶ್ರಾವಕ ಆಚಾರದಲ್ಲಿ ಆಚಾರ್ಯ ಭಗವಾನ್ ಸಮಂತಭದ್ರರು ಇಷ್ಟು ಸುಂದರವಾಗಿ ಬರೀತಾರೆ. ಅದು ನೋಡ್ಬೇಕು, ಅಲ್ಲೇನೆ ನೋಡ್ಬೇಕು ಅದನ್ನು. ಅದು ಅತಿಯಾಗಿ ವರ್ಣನೆ ಮಾಡಲು ನನಗಿಲ್ಲಿ ಅವಕಾಶ ಇಲ್ಲ. ಇದು ಕಥಾಭಾಗ ಅಲ್ಲ, ಪುರಾಣ ಭಾಗ ಅಲ್ಲ. ಆದ್ದರಿಂದ ಭಾವನೆ ವಿಭಾಗ ಇರೋದ್ರಿಂದ ಇಲ್ಲಿ ಇನ್ನು ಮುಂದೆ ವಿಚಾರವನ್ನು ಬದಲಾಯಿಸಲಾಗುವುದು. ಇನ್ನು ಮುಂದೆ ಕೇಳ್ರಿ, ಅರಿಹಂತ ಭಗವಾನರ ಭಕ್ತಿ ಮಾಡುವುದರಿಂದ ಸಂಕಟಗಳು ನಿವಾರಣೆ ಆಗುತ್ತವೆ, ಸರಿ ಇದೆ. ಆದರೆ ಅಕಾಲ ಮೃತ್ಯು ಕೂಡ ದೂರ ಆಗ್ತದೆ. ಇದು ಕೂಡ ಬಹಳ ಮಹತ್ವಪೂರ್ಣ ಬಿಂದು. ಮೊದಲು ನಮಗೆ ಗೊತ್ತಾಗಬೇಕು ಅಕಾಲ ಮೃತ್ಯು ಯಾವುದಕ್ಕೆ ಅನ್ನುತ್ತಾರೆ. ಇಲ್ಲಿ ಕೇಳ್ರಿ, ಅಕಾಲ ಮೃತ್ಯು ಅಂತಂದರೆ ಈಗ ಒಬ್ಬ ಸಾಮಾನ್ಯ ಮನುಷ್ಯ ಇರಲಿ, ತಿರಿಯಂಚೆ ಇರಲಿ, ಅವನಿಗೆ ಒಂದು 60 ವರ್ಷ ಆಯು ಇದೆ ಅಂತ ಇಟ್ಕೊಳ್ರಿ. ಒಂದು ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಆದರೆ 30 ವರ್ಷನ 40 ವರ್ಷಕ್ಕೆ ಬೇಕಾದ್ರೆ ಅವನ ಮರಣ ಆಗ್ಬೋದು. ಯಾಕೆಂದರೆ ಇನ್ನೂ ಆಯು, ನೀವು ಈಗ ಕೇಳ್ಬೋದು, ಹಾಗಾದರೆ ಇನ್ನೂ ಆಯು ಉಳಿದಿದೆ, ಅವನ ಮೃತ್ಯು ಹೇಗೆ ಆಯಿತು? ಇದು ಪ್ರಶ್ನೆ. ಹಾಗಲ್ಲ. ಅಕಾಲ ಮೃತ್ಯು ಅಂತಂದರೆ ಆಯು ಇನ್ನೂ ಮುಂದೆ ಇದೆ, ಆದರೆ ಮಧ್ಯದಲ್ಲಿ ಮರಣ ಉದೀರಣೆ ಆಗಿ ಆಯು ನಿಷೇಕಗಳು ಆಗಬಹುದು. ಇದಕ್ಕೆ ಒಂದು ಭಾಳ ಮಹತ್ವಪೂರ್ಣವಾದ ಒಂದು ಉದಾಹರಣೆಯನ್ನು ಕೊಡ್ತೀನಿ ಕೇಳ್ರಿ. ಈ ಉದಾಹರಣೆಯಿಂದ ನಿಮ್ಗೆ ಗೊತ್ತಾಗ್ತದೆ. ಈಗ ಒಂದು ಬಲೂನ್, ಪುಗ್ಗ ಅಂತಾರಲ್ಲ, ಆ ಪುಗ್ಗದಲ್ಲಿ ಗಾಳಿ ತುಂಬಿಸಿ ಒಂದು ಜಾಗದಲ್ಲಿ ನೇತು ಹಾಕಿದ್ದಾರೆ. ಅಲ್ಲಿ ಅದರಿಂದ ನಿಧಾನವಾಗಿ ಗಾಳಿ ಹೋಗಿ 15-20 ದಿವಸಗಳಿಗೆ ಅದು ಏನಾಗ್ತದೆ, ಪೂರ ಮುದ್ದೆ ಆಗ್ತದೆ. ಯಾವುದು? ಬಲೂನ್ ಅಥವಾ ಪುಗ್ಗ. ನೀವೊಂದು ಕೆಲಸ ಮಾಡಿರಿ. ಹಾಗಾದರೆ ಈಗ ಅಲ್ಲಿ ಬಲೂನ್ ಕಟ್ಟಿದಾರಲ್ಲ, ಅದು ಇನ್ನು ಪೂರ ಮುದ್ದೆ ಆಗೋದಕ್ಕೆ 10-20 ದಿವಸಗಳು ಬೇಕು. ಈಗ ಯಾರಾದರೂ ಮಕ್ಕಳು ತೆಗೆದು ಒಂದು ಕಲ್ಲಿನಲ್ಲಿ ಅದಕ್ಕೆ ಭಡ್ ಅಂತ ಹೊಡೆದು ಬಿಟ್ರೆ ಎಲ್ಲ ಗಾಳಿ ಹೊರಗಡೆ ಹೋಯ್ತು ಅಲ್ಲವಾ? ಅದು ಅಲ್ಲಿಗೆ ಮುದುಡಿಕೊಂಡಿತು. ಯಾವುದು? ಪುಗ್ಗ ಅಲ್ಲವೇ? ಅದೇ ರೀತಿ ನೀವು ಅಪಮೃತ್ಯುವನ್ನು ಕೂಡ ತಿಳಿಬೇಕು. ಆದರೆ ಭಾಳ ಮಹತ್ವಪೂರ್ಣ ಬಿಂದು ನೀವು ನೆನಪಿಡಬೇಕು ಏನು ಅಂತಂದರೆ, ಹಾಗಾದರೆ ಅಪಮೃತ್ಯು ಯಾರದ್ದು ಆಗುತ್ತದೆ ಕೇಳ್ರಿ. ಇಲ್ಲಿ ನೋಡಿ, ಕರ್ಮಭೂಮಿಯ ತಿರಿಯಂಚ ಮತ್ತು ಮನುಷ್ಯರದ್ದು ಅಪಮೃತ್ಯು ಆಗಲು ಸಂಭವ ಇದೆ. ಆಗಲೇಬೇಕು ಅಂತಿಲ್ಲ, ಆಗಬಹುದು, ಆಗಲು ಸಂಭವ ಇದೆ. ಆದರೆ ಸಂಪೂರ್ಣ ನಾರಕಿಗಳು, ಸಂಪೂರ್ಣ ಎಲ್ಲ ಪ್ರಕಾರದ ದೇವತೆಗಳು, ಮತ್ತು ಸಂಪೂರ್ಣ ಎಲ್ಲ ಭೋಗಭೂಮಿಯ ಮನುಷ್ಯ ಮತ್ತು ತಿರಿಯಂಚರು, ಮತ್ತು ತೀರ್ಥಂಕರ ಭಗವಾನರು, ಮತ್ತು ಉತ್ತಮ ಶರೀರಧಾರಿ, ಇನ್ನೊಂದು ಚರ್ಮ ಶರೀರ, ಹೀಗೆಲ್ಲ ಬರ್ತದೆ. ಇರಲಿ, ಅದು ವಿಷಯ ವಿಸ್ತಾರ, ಅದೀಗ ಬೇಡ. ಇವರದ್ದು ಅಪಮೃತ್ಯು ಆಗುವುದಿಲ್ಲ. ಅವರಿಗೆ ಎಷ್ಟು ಆಯು ಇದೆಯೋ ಅಷ್ಟನ್ನು ಭೋಗಿಸಲೇಬೇಕು. ಆದರೆ ಅನ್ಯ ಉಳಿದಂತಹ ತಿರಿಯಂಚಗಳು ಮತ್ತು ಮನುಷ್ಯರು ಅಂದರೆ ಕರ್ಮಭೂಮಿ, ಇವರ ಅಪಮೃತ್ಯು ಆಗಬಹುದು. ಈಗ ಭಾಳ ಮಹತ್ವಪೂರ್ಣ ವಿಷಯ ನಡೀತಿತ್ತು, ಆದರೆ ಇಲ್ಲಿ ಸಮಯ ಆಗೋದಿಲ್ಲ. ನಾನು ಅದನ್ನು ಭಾಳ ಮಹತ್ವಪೂರ್ಣ ಏನೋ ಹೇಳೋದಿತ್ತು.
ಆದರೆ ಅಷ್ಟು ಸಮಯ ಈಗ ನನಗಾಗಲ್ಲ. ಇನ್ನೇನು ಮಾಡೋದು? ಇನ್ನು ನೀವು ನಾಳೆ ಬಂದೇನೆ ಕೇಳಬೇಕಾಗ್ತದೆ. ಈಗ ಇದನ್ನು ನಾಳೆ ನೀವು ಬರಲೇಬೇಕು, ಸಮಯಕ್ಕೆ ಸರಿಯಾಗಿ ಕೇಳಿಬಿಟ್ರಿ, ಬರ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.